ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ 317 ಎಫ್, ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ಹಾಗೂ ವಕೀಲರ ಸಂಘ ಹೊಸಕೋಟೆ ಇವರ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಮಧುಮೇಹ ತಪಾಸಣಾ ಶಿಬಿರವನ್ನು ದಿನಾಂಕ 5/1/2026 ಸೋಮವಾರ ಅಂದರೆ ನಿನ್ನೆ ಬೆಳಗ್ಗೆ 10 ಗಂಟೆಗೆ ಹೊಸಕೋಟೆ ತಾಲೂಕು ನ್ಯಾಯಾಲಯದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತರಾದಂಥ ಅರುಣ್ ಕುಮಾರ್ ಜಿ, ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹೊಸಕೋಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂಥ ರಮೇಶ್ ಕೇರ್ ಅವರು ಹಾಗೂ ಮಾನ್ಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಸತೀಶ್ ಬೀರ್ ಅವರು, ಮಾನ್ಯ ಅಪರ ಸಿವಿಲ್ ನ್ಯಾಯಾಧೀಶರು ಆದಂತಹ ಶ್ರೀಮತಿ ಶಿಲ್ಪಶ್ರೀ NS ರವರು ಹಾಗೂ ಎಲ್ಲ ಗಣ್ಯರೊಂದಿಗೆ ಕಾರ್ಯಕ್ರಮವನ್ನು ಗಿಡಗಳಿಗೆ ನೀರೆರೆಯುವುದರ ಮುಖಾಂತರ ಉದ್ಘಾಟನೆಯನ್ನು ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲಯನ್ ಅನಿಲ್ ಕುಮಾರ್ HS ರವರು, ಇವರು ಅಧ್ಯಕ್ಷರು ಲಯನ್ಸ್ ಕ್ಲಬ್ ಹೊಸಕೋಟೆಗೆ, ಹಾಗೂ ಲಯನ್ ಶ್ರೀ ಶ್ರೀನಿವಾಸಯ್ಯ MJF ಅಧ್ಯಕ್ಷರು ಲಯನ್ಸ್ ಕ್ಲಬ್ ಟ್ರಸ್ಟ್ ಹೊಸಕೋಟೆ, ಲಯನ್ GS ಮಂಜುನಾಥ್ PRO ಜಿಲ್ಲಾ ಸಮಿತಿ, ಲಯನ್ BS ದಿನಕರ್ ಕಾರ್ಯದರ್ಶಿ ಲಯನ್ ಕ್ಲಬ್ ಆಫ್ ಹೊಸಕೋಟೆ, ಲಯನ್ HC ಷಣ್ಮುಗಂ ಕಾರ್ಯದರ್ಶಿ ಲಯನ್ಸ್ ಕ್ಲಬ್ ಟ್ರಸ್ಟ್ ಹೊಸಕೋಟೆ, ಲಯನ್ S ಮಹೇಶ್ ಖಜಾಂಚಿ ಲಯನ್ ಕ್ಲಬ್ ಆಫ್ ಹೊಸಕೋಟೆ, ಲಯನ್ M ವೆಂಕಟಸ್ವಾಮಿ ಖಜಾಂಚಿ ಲಯನ್ಸ್ ಕ್ಲಬ್ ಟ್ರಸ್ಟ್ ಹೊಸಕೋಟೆ ಹಾಗೂ ಮಾಜಿ ಅಧ್ಯಕ್ಷರು ವಕೀಲರ ಸಂಘ ಹೊಸಕೋಟೆ, ಶ್ರೀಮತಿ ನಿರ್ಮಲಾ ಕುಮಾರಿ M ಸಹಾಯಕ ಸರ್ಕಾರಿ ಅಭಿಯೋಜಕರು, ಶ್ರೀಮತಿ ಪ್ರಸನ್ನ ಕುಮಾರ್ V ಸಹಾಯಕ ಸರ್ಕಾರಿ ಅಭಿಯೋಜಕರು ಇವರುಗಳೆಲ್ಲರೂ ಭಾಗವಹಿಸಿದ್ದರೆ, ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಕೀಲರ ಸಂಘದ ಉಪಾಧ್ಯಕ್ಷರಾದಂಥ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿಯಾದಂತಹ ಕೃಷ್ಣಪ್ಪ V, ಜಂಟಿ ಕಾರ್ಯದರ್ಶಿಯಾದಂಥ ಆನಂದ್ M ಓಬ್ಳಳ್ಳಿ, ಖಜಾಂಚಿಯಾದಂಥ ರುಕ್ಮಿಣಿ M ಜಯರಾಮ್ ರವರು ಹಾಗೂ ಎಲ್ಲ ನಿರ್ದೇಶಕರುಗಳಾದಂತಹ ಇಂದ್ರಾಣಿ P, ND ಜಯಲಕ್ಷ್ಮಮ್ಮ, ಅವಿನಾಶ್ H, ನರಸಿಂಹಮೂರ್ತಿ, ಪದ್ಮಾ A, VM ರವೀಂದ್ರ, ಸತ್ಯನಾರಾಯಣ್ N ಹಾಗೂ ಎಲ್ಲ ವಕೀಲ ಮಿತ್ರಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಕೀಲ ಮಿತ್ರರೇ ಹಾಗೂ ಕಕ್ಷಿದಾರರೇ ಹಾಗೂ ಪತ್ರಿಕಾ ಮಾಧ್ಯಮದವರು, ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ವತಿಯಿಂದ ವಕೀಲರ ಸಂಘದ ಸಹಯೋಗದಲ್ಲಿ ಈ ದಿನ ನಾವು ಉಚಿತ ಕಣ್ಣಿನ ತಪಾಸಣೆ ಮತ್ತು ಮಧುಮೇಹ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಲಾಸ್ಟ್ ಇಯರು ಸಹ ಲಯನ್ಸ್ ಕ್ಲಬ್ ವತಿಯಿಂದ ಇಲ್ಲಿ ತಪಾಸಣಾ ಶಿಬಿರವನ್ನು ಕಣ್ಣಿನ ಅದರ ಸದುಪಯೋಗವನ್ನು ಸಾಕಷ್ಟು ಜನರು ಪಡೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಆರೋಗ್ಯ ಎಷ್ಟು ಬಹಳ ಮುಖ್ಯವಾಗಿದೆ ಅಂತೇಳಿ. ಮೊದಲಾದರೆ ಆಹಾರ ಪದ್ಧತಿಯಿಂದ ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ರು. ಆದರೆ ಇತ್ತೀಚಿನ ಕಲಬೆರಕೆ ಆಹಾರಗಳನ್ನು ಸೇವಿಸುವುದರಿಂದ ಅಥವಾ ವಿಷಪೂರಿತವಾದಂಥ ಗಾಳಿ ಅಥವಾ ಕಲುಷಿತವಾದಂಥ ನೀರನ್ನು ನಾವು ಸೇವಿಸೋದ್ರಿಂದ ಆಹಾರ ಪ್ರತಿಯೊಬ್ಬರಿಗೂ ಸಹ ಅವಶ್ಯಕವಾಗಿದೆ ಮತ್ತು ಅದನ್ನು ಕಾಪಾಡಿಕೊಳ್ಳುವ ಒಂದು ಸಾಧ್ಯತೆಗಳು ಸಹ ಜಾಸ್ತಿ ಇರೋದರಿಂದ ಈ ಒಂದು ಉಚಿತ ತಪಾಸಣಾ ಶಿಬಿರದ ಯೋಜನೆಯನ್ನು ಪ್ರತಿಯೊಬ್ಬರೂ ಸಹ ಪಡ್ಕೊಂಡಾಗ ಮಾತ್ರನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಸಾರ್ಥಕತೆ ಸಿಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಹ ನಾವು ನಮ್ಮ ಕಣ್ಣನ್ನು ಸರಿಯಾಗಿ ಇಟ್ಕೊಂಡಾಗ, ದೃಷ್ಟಿದೋಷವನ್ನು ನಾವು ಕಾಪಾಡಿಕೊಂಡಾಗ ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಕಣ್ಣೇ ಇಲ್ಲ ಅಂತಂದರೆ ಅಥವಾ ಕಣ್ಣಿನಲ್ಲಿ ಪೊರೆ ಕಂಡು ಅದರ ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಏನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಅದು ಆ ವ್ಯಕ್ತಿಯ ಮುಂದಿನ ಯಾವುದೇ ಕ್ರಮಗಳಿಗೆ ಅದು ತೊಡಕ ಉಂಟಾಗ್ತದೆ. ಅದೇ ರೀತಿ ಮಧುಮೇಹ, BP ಅಥವಾ ಶುಗರ್ ಏನಿದೆ, ನಾವು ನಮ್ಮ ಶರೀರದ ಆಹಾರ ಪದ್ಧತಿಯಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ನಾವು ಸಕ್ಕರೆ ಅಂಶಗಳನ್ನು ಇರುವಂಥ ಆಹಾರಗಳನ್ನು ತ್ಯಜಿಸೋದ್ರಿಂದ ಆಗಿರ್ಬೋದು, ಎಣ್ಣೆ ಪದಾರ್ಥಗಳನ್ನು ಜಂಕ್ ಫುಡ್ಡನ್ನು ಸೇವಿಸೋದ್ರಿಂದ ಆಗಿರ್ಬೋದು, ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳು ಅಂದರೆ ವ್ಯಾಯಾಮ, ಯೋಗ ಅಥವಾ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಈ ರೀತಿಯಾದಂಥ ಒಂದು ಆರೋಗ್ಯದಿಂದ ಒಂದು ಅನಾರೋಗ್ಯವನ್ನು ನಾವು ತಪ್ಪಿಸ್ಕೊಂಡು ಆರೋಗ್ಯವನ್ನು ಸುಭಿಕ್ಷವಾಗಿ ಇಡೋದಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಉಚಿತ ಕಣ್ಣಿನ ತಪಾಸಣೆ ಏನು ಅಧ್ಯಕ್ಷ ಹೇಳಿದಾಗೆ ಇಲ್ಲಿ ಏನು ಅವರು ಟೆಸ್ಟ್ ಮಾಡ್ತಾರೆ ಅದನ್ನು ಉಚಿತವಾಗಿ ನೀವು ಆ ಒಂದು ಆಪರೇಷನ್ಗೆ ಒಳಪಡೋದ್ರ ಶಸ್ತ್ರಚಿಕಿತ್ಸೆ ಒಳಪಡೋದು ಆಗಿರ್ಬೋದು ಅಥವಾ ಉಚಿತವಾಗಿ ಸ್ಪೆಕ್ಸ್ಗಳನ್ನು ಪಡೆಯೋದಕ್ಕೂ ಸಹ ಒಂದು ಸಂಸ್ಥೆ ಎಲ್ಲ ಸೌಲಭ್ಯಗಳನ್ನು ಮಾಡಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಸೌಲಭ್ಯವನ್ನು ಪಡಿಬೇಕು. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.